ಇನ್ನು ಆರ್ ನಗರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಪ್ರಚಾರದುದ್ದಕ್ಕೂ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಗುಡುಗಿದ್ದಾರೆ. ಬೆಲೆ ಏರಿಕೆ ತಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. 15 ಲಕ್ಷ ಹಣ ಅಕೌಂಟ್ಗೆ ಹಾಕ್ತೀವಿ ಅಂದ್ರು, ಹಾಕದ್ರ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. ಉದ್ಯೋಗ ಸೃಷ್ಟಿಗೆ ಯಾವ ಕಾರ್ಯಕ್ರಮವಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. GST ಹೆಸರಿನಲ್ಲಿ ದರೋಡೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಈಗ ಬಿಜೆಪಿಯವರು ಇರೋದೇನೆ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ. ಸುಳ್ಳಿಗೆ ಮತ್ತೊಂದು ಹೆಸರು ಭಾರತೀಯ ಜನತಾ ಪಕ್ಷ. ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಅವರ ಇತಿಹಾಸ. ಇವತ್ತಿಂದ ಅಲ್ಲ, ಸ್ವತಂತ್ರ ಪೂರ್ವದಿಂದನೂ ಕೂಡ ಭಾರತೀಯ ಜನತಾ ಪಕ್ಷ ಇದೇ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಇವತ್ತು ಜನರ ಭರವಸೆಗಳನ್ನು ಕೊಟ್ಟಿದ್ದವರು ಇವತ್ತು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಅವರು ಎಲ್ಲವನ್ನು ಕೂಡ ಅಪಪ್ರಚಾರಗಳ ಮೂಲಕ ಇವತ್ತು ತೇಜೋವಧೆ ಮಾಡಿ ಇವತ್ತು ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗಿದೆ ಬಿಜೆಪಿಯವರ ಬಂಡವಾಳ ಏನು ಅಂತೇಳಿ. ಹಾಗಾಗಿ ಇವತ್ತು ಜನ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನಮ್ಮ ಕೆಲಸಗಾರಿಗಳಿಗೆ, ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿಗೆ, ಮುಂದೆ ನಮ್ಮ ಸರ್ಕಾರ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಏನು ಒತ್ತಾಸೆಯನ್ನು ಕೊಡ್ತಾ ಇದೆ ಅದನ್ನು ಗಮನಿಸಿ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಸೊ ಇವತ್ತೇನು ಟ್ಯಾಂಕರ್ ನೀರುಗಳು ಬರ್ತಾ ಇದೆ ಅದನ್ನು ತಪ್ಪಿಸುವಂಥದ್ದು, 2 ದಿನ ವಾರ ಒಂದು ಸಾರಿ ಬರ್ತಾ ಇದೆ ಅದನ್ನು ಕಡಿಮೆ ಮಾಡಿ ಅವರೆಲ್ಲರಿಗೂ ಕೂಡ ಪ್ರತಿದಿನ ನೀರು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತದೆ. ನನ್ನ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ. ಮುಂದಿನ 3-4 ತಿಂಗಳೊಳಗಡೆ ಸಂಪೂರ್ಣವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ತೇನೆ. ಯಾವುದೇ ಘಟನೆ ನಡೆದರೂ ಕಾಂಗ್ರೆಸ್ ಅನ್ನು ಗುರಿಯಾಗಿಸ್ತಾ ಮಾಡ್ತಾರೆ. ಈ ನೇಹನ ಘಟನೆಯನ್ನು ಕೂಡ ಈಗ ರಾಜಕೀಯಗೊಳಿಸುವಂತಹ ಕೆಲಸ ಆಗ್ತಾ ಇದೆ ಸರ್. ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕಂತಿದ್ದಾರೆ, ಸಿದ್ದರಾಮಯ್ಯ ಅವರ ಸರ್ಕಾರ ಇಳಿಬೇಕು ಅಂತಿದ್ದಾರೆ. ನೋಡಿ, ಬಿಜೆಪಿಯವರಿಗೆ ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದು, ಕೋಮುಗಲಗಳನ್ನು ಹುಟ್ಟುಹಾಕುವಂಥದ್ದು, ಅಶಾಂತಿಯನ್ನು ಮೂಡಿಸುವಂಥದ್ದು, ಅವರ ಮಾನಸಿಕವಾಗಿ ಅವರು ಅಧಿಕಾರ